ಸಾಹೇಬ್ರೆ ಸಾಹೇಬ್ರೆ ನೋಡಿ, ನೀವು ಮಾತ್ರೆ ನುಂಗ್ಬೇಕು, ಈಗ ತೇಡಿ. ಹೇಗಿದೆ ಈಗ ಪೇನು? ಚೆಸ್ಟಿಗೆ ಏಟ್ ಬಿದ್ದಿದ್ದಲ್ಲ, ಸೊ ಶೋಲ್ಡರು ಕೈ ಏನು ಮೂವ್ಮೆಂಟ್ ಮಾಡೋದಕ್ಕಾಗ್ತಿಲ್ಲ. ಟಿಫನಿಗೆ ಮುಂಚೆ ಮಾತ್ರೆ ತಗೊಳ್ಬೇಕು ಅಂತ ಡಾಕ್ಟರ್ ಹೇಳಿದ್ದಾರೆ. ಇವಾಗ ನೀವು ಮಾತ್ರೆ ತಗೊಳ್ಳಿ, ಒಂದು 10 ನಿಮಿಷ ಟೈಮ್ ಕೊಡಿ, ಅಷ್ಟೇ ನಾನು ತಿಂಡಿ ತಗೊಬರ್ತೀನಿ, ಸರಿನಾ? ಸಾಹೇಬ್ರೆ, ನೀವು ಬ್ರಷ್ ಮಾಡ್ಬೇಕಲ್ವಾ? ಇರಿ 1 ನಿಮಿಷ, ನಾನೇ ಬ್ರಷ್ ಮಾಡಿಸ್ತೀನಿ. ಏಯ್ ಇರಿ ಸಾಹೇಬ್ರೆ. ಇವತ್ತೊಂದಿನ ಬ್ರಷ್ ಏನು ಬೇಡ, ನಾನು ಹಾಗೆ ಕೊಡ್ತೀನಿ, ಹಾಲು ಕೊಡು ಫಸ್ಟ್. ಛೀ, ಹಾಗೆಲ್ಲ ಮಾಡಬಾರ್ದು. ನಾನು ಮಾಡಿಸ್ತೀನಿ, ನೀವು ಬ್ರಷ್ ಮಾಡಿ. ಸರಿ ಕೊಡು, ನಾನೇ ಬ್ರಷ್ ಮಾಡ್ತೀನಿ. ನೋಡಿ ನೋಡಿ, ಕೈ ಎತ್ತಕ್ಕಾಗಲ್ಲ ಅಂತ ಹೇಳ್ತೀರ ತಾನೆ, ನಾನೇ ಮಾಡಿಸ್ತೀನಿ, ನೀವು ಸುಮ್ಮನೆ ಇರಿ. ಇಲ್ಲಿ ಈ ಮಾಡಿ. ಈ ಆರಂಭ ಆರಂಭ ಹೊಸದಾದ ಮಿಲನ. ಆರಂಭ ಆರಂಭ ನವಿರಾದ ಕಥನ. ಮನಸ್ಸೆಂಬ ಕೂಡಲಿ ಸಿಹಿಯಾದ ಹಾವಳಿ. ಇದಕ್ಕೆ ಏನೆಂದು ನಾನು ಸ್ವಲ್ಪ ವಾಶ್ರೂಮ್ ಹೋಗ್ಬೇಕು. ಸರಿ ಬನ್ನಿ. ಏಯ್ ನೀನೆಲ್ಲಿಗೆ? ಅಯ್ಯೋ, ನಿಮ್ಗೆ ಆಗಲ್ವಲ್ಲ? ಕೈ ಪ್ರಾಬ್ಲಮ್ಮು, ಕಾಲೇನೂ ಆಗಿಲ್ಲ. ನೀವು ಕೆಳಗಡೆನಾದ್ರೂ ಇಡಬೇಕಲ್ವಾ, ಅದಕ್ಕೆ ಸಹಾಯ ಮಾಡ್ತೀನಿ, ಬನ್ನಿ. ನೋಡಿ, ನನ್ನ ಸಪೋರ್ಟ್ ನಿಮಗೆ ಬೇಕೇ ಬೇಕು, ಬನ್ನಿ. ಎಲ್ಲ ಭಾವನೆ ಹಂಚಿಕೊಳ್ಳುವ ಎರಡು ಮನಸ್ಸುಗಳು ನಾಲ್ಕು ಕಣ್ಣಲು ತುಂಬಿ ತುಳುಕಿವೆ. ನಿಮಿಷ, ನಾ ಹೆಲ್ಪ್ ಮಾಡ್ತೀನಿ. ಏನು ಬೇಡ. ಅಲ್ಲ, ನಿಮ್ಗೆ ಒಬ್ಳಿಗೆ ಕಷ್ಟ ಆಗುತ್ತೆ ಭೂಮಿ. ಅಂಜು, ನಾನು ಕಷ್ಟ ಪಡೋದಕ್ಕೆ ನಾನು ರೆಡಿ ಇದ್ದೀನಿ. ನನ್ನ ಗಂಡನ ಸೇವೆನ ನಾನೇ ಮಾಡ್ತೀನಿ. ನೋಡಂಜು, ಗಂಡ ಹೆಂಡತಿ ಈ ರೀತಿ ಪ್ರೈವಸಿ ಆಗಿರುವಾಗ ನೀನ್ ಬರೋದು ತುಂಬಾ ದೊಡ್ಡ ತಪ್ಪು. ನೀನ್ ಹೋಗು ಅಂತ ನಾನು ಬಾಯ್ಬಿಟ್ಟು ಹೇಳ್ಬೇಕಾ? ನೀನ್ ನಿಧಾನಕ್ಕೆ ಎದ್ದೇಳಿ. ಸಕ್ಸಸ್, ಬದ್ರಿಂಗೆ ಶಿಕ್ಷೆ ಆಯ್ತು. ಹಾಗಿದ್ರೆ ನನ್ನ ತಾಯಿ ಬಿಡುಗಡೆ ಆಗ್ತಾರಲ್ಲ? ಅವನು ಅರೆಸ್ಟ್ ಆಗಿರೋದು ಬೇರೆ ವಿಚಾರಕ್ಕೆ ಭೂಮಿ. ಸದ್ಯಕ್ಕೆ ನಿನ್ನ ತಾಯಿ ಆದರೆ ನನ್ನ ಹೋರಾಟ ಇಲ್ಲಿ ಕೊನೆ ಆಗಲ್ಲ. ನಾನು ನಿನಗೆ ಪ್ರಾಮಿಸ್ ಮಾಡಿರೋ ಹಾಗೆ ನಾನು ನಿಮ್ಮ ತಾಯಿನ ಬಿಡುಗಡೆ ಮಾಡೇ ಮಾಡಿಸಿ. ನಿನಗೆ ಅಷ್ಟು ನಂಬಿಕೆ ನನ್ನ ಮೇಲಿದೆ ಅಂದರೆ ನೀನು ಬೇಜಾರಾಗಬೇಡ. ನಾನು ನಿನ್ಗೆ ಯಾವಾಗಲೂ ಹೇಳ್ತಾ ಇರ್ತೀನಿ, ಭದ್ರ ಒಬ್ಬ ಸುಪಾರಿ ಕಿಲ್ಲರ್ ಅಷ್ಟೆ. ಅವನ ಹಿಂದೆ ಯಾರೋ ಬೇರೆ ಇದ್ದಾರೆ ಅಂತ ನಾನು ನಿಂಗೆ ಯಾವಾಗಲೂ ಹೇಳ್ತಾನೆ ಇರ್ತೀನಿ. ಅವ್ರ ನಸೀಬ್ ಚೆನ್ನಾಗಿದೆ ಅನ್ಸುತ್ತೆ, ತಪ್ಪಿಸ್ಕೊತಾ ಇದ್ದಾರೆ. ಆದರೆ ನ್ಯಾಯದ ಕಣ್ಣಿಗೆ ಮಣ್ಣು ಮೆಣಸು ಹೆಡ್ಸೋರು ಜಾಸ್ತಿ ದಿನ ತಪ್ಪಿಸ್ಕೊಡೋದಕ್ಕಾಗಲ್ಲ. ನಾನೇ ನನ್ನ ಕೈಯಾರ ಅವ್ರ ಕೈಗೆ ಕೋಳ ಹಾಕೋದನ್ನ ನೀನು ನೋಡ್ತೀಯ. ಐ ಪ್ರಾಮಿಸ್ ಯು. ಇವ್ನು ನೋಡಿದ್ರೆ ಹೀಗೆ ಚಾಲೆಂಜ್ ಮಾಡ್ತಿದ್ದಾನೆ, ಅಲ್ಲಿ ನೋಡಿದ್ರೆ ಬೇಲ್ ಕೊಡಿಸ್ತೀನಿ ಅಂದ ಲಾಯರು ಸೋತ್ ಮನೆಗೆ ಹೋಗಿದ್ದಾನೆ. ಇಷ್ಟು ಸಣ್ಣ ಸಣ್ಣ ವಿಷಯಕ್ಕೆಲ್ಲ ನಾನು ತಲೆ ಕೆಡಿಸ್ಕೊತಿದ್ರೆ ನಾನು ನನ್ನ ಗುರಿ ತಲುಪೋದು ಹೇಗೆ? ಆಯ್ತಲ್ಲ,
ಕಡೆ ಪಕ್ಷ ಅಪರಾಧಿಗೆ ಜೈಲು ಶಿಕ್ಷೆ ಆಗಿರೋ ಸಮಾಧಾನ. ಇನ್ನೇನ್ ತಡ, ಕೊಡಪ್ಪ. ಏನು? ಅಲ್ಲಪ್ಪ, ಹೂವು ಕೊಡು. ಅದು ಪಾಪ ಹೆಂಡತಿ ಮನೇಲಿ ಕಾಯ್ತಿರ್ತಾರಂತ ಹೂವು ತಂದಿದ್ದಾನೆ, ಇಸ್ಕೋ. ಅಂದ್ರೆ ಎಷ್ಟೇ ಪವರ್ಫುಲ್ ಸಾಹೇಬ್ರಾಗಿದ್ರು ಕೂಡ ಹೆಂಡತಿ ವಿಷಯದಲ್ಲಿ ಪ್ರೀತಿ ಪ್ರೇಮ ಇದ್ದೇ ಇರುತ್ತಲ್ವಾ? ಏನಪ್ಪ ನನ್ನ ಕಡೆ ಹಾಗೆ ನೋಡ್ತಿದ್ಯಾ? ಹೂವ ಭೂಮಿಗೆ ಕೊಡು ಕೊಡು ಕೊಡು. ಸಿನಾ, ಕೊಟ್ಟಾಯ್ತಾ ಅಮ್ಮ? ನಿಮ್ಮ ಮಗನ ಸೇಫ್ ಆಗಿ ಮನೆಗೆ ತಂದು ತಲುಪಿಸಿದ್ದೀನಿ. ಭೂಮಿ, ಇನ್ ಜವಾಬ್ದಾರಿ ನಿಂತು ಕಣಮ್ಮ. ಅಲ್ಲ ಸತ್ಯನ, ಏನ್ ಸಡನ್ ಆಗಿ ಈ ತರ ಕೈ ಬಿಟ್ಬಿಟ್ರಲ್ಲ? ಅದು ಸಂಗೀತ ಅಮ್ಮಗೆ ಹಾಗೆ ಬಿಟ್ಟಿದ್ದಕ್ಕೆ ತಾನೆ ಮುದ್ದಾದ ಕೈಗಳು ನೀನು ಹಿಡ್ಕೊಂಡಿದ್ದ. ಅಮ್ಮ, ನಾನು ಇನ್ನು ಬರ್ತೀನಿ. ಊಟ ಮಾಡ್ಕೊಂಡು ಹೋಗೋ. ಬೇಡ ಬೇಡ, ನಾನು ಇನ್ನೂ ಸರ್ತಿ ಬರ್ತೀನಿ. ಅಲ್ಲ ಪಂಚಿತ, ನಾಳೆ ಹೋಲಿ ಹಬ್ಬ, ಗಂಡ ಹೆಂಡತಿ ಇಬ್ರು ಸೇರಿ ಹೋಲಿ ಆಡೋ ವಿಚಾರ ಏನ್ರಿ ಇದೆಯಾ? ಅವನ ಆರೋಗ್ಯ ಸರಿ ಇಲ್ಲ ಬಿಡಿ, ಈ ವರ್ಷ ಏನು ಆಡೋದ್ ಬೇಡ. ಆಗಿಲ್ಲ, ಏನಿಲ್ಲಪ್ಪ. ನಾಳೆ ಹೋಲಿನ ತುಂಬಾ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡೋಣ. ಏನ್ ಸಿನ ಹೇಳ್ತೀಯಾ? ನನ್ನ ಆರೋಗ್ಯ ಸರಿ ಇಲ್ಲ ಅಂತ ಹೇಳಿದ್ರು ನನ್ನ ಭೂಮಿಗೋಸ್ಕರ ನಾನು ಹೋಲಿ ಹಬ್ಬನ ಸೆಲೆಬ್ರೇಟ್ ಮಾಡೇ ಮಾಡ್ತೀನಿ. ಅಮ್ಮ, ಒಂಚೂರು ಫ್ರೆಶ್ ಅಪ್ ಆಗಿ ಬರ್ತೀನಿ, ಊಟಕ್ಕೆ ರೆಡಿ ಮಾಡಿ. ಸರಿಪ್ಪ, ಹುಷಾರ್ ಹುಷಾರ್. ಸಂಗೀತಮ್ಮ, ನಾಳೆ ಸಿಗ್ತೀನಿ. ಗೊತ್ತಾಗೋದ್ ಬೇಡ ನಿಮ್ಗೆ, ಇವ್ರ ಎದೆಗೆ ಗಾಯ ಆಗಿದೆ, ನೀರ್ ಬಿದ್ರೆ ಸಪ್ಟಿಕ್ ಆಗಲ್ವಾ? ಇವಳಿಗೆ ಅದೆಲ್ಲ ಹೇಳ್ಗೊತ್ತಾಗ್ಬೇಕು. ನಿಮ್ದಾಯ್ತಲ್ವಾ, ಒಂದ್ ಸ್ವಲ್ಪ ಪಕ್ಕಕ್ಕೆ ಬನ್ನಿ, ಯಾಕೆ ಅಂಟ್ಕೊಂಡ್ ನಿಂತಿದ್ದೀರಾ? ಅಂಜನಾ, ನೀನ್ ಯಾಕೆ ಅಷ್ಟೊಂದು ಹುರ್ಕೋತಿದ್ಯಾ? ಮುಂದಿನ ವರ್ಷ ನಿನಗೂ ಬಣ್ಣ ಹಾಕೋರು ಬರ್ತಾರೆ, ಅಲ್ಲಿವರೆಗೂ ಮಾವನ ಅಜ್ಜಿನೂ ಹಾಕ್ತಾರೆ ಬಿಡು. ರೀ, ಐ ಆಮ್ ಸೋ ಸಾರಿ. ಕ್ಷಮಿಸೋದು ಸುಲಭ ಅಲ್ಲ. ಕಾಮನ ಬಿಲ್ಲಿಂದ ಬಣ್ಣಗಳ ಕದಿಯೋಣ, ಮೋಡದ ಕಡಲಿಂದ ಪನ್ನೀರ ಕಡೆಯೋಣ, ಬಿಳಿ ಹೆತ್ತ ಬಣ್ಣಗಳ ಬಿಳಿ ಬಿಳಿ ಬಟ್ಟೆಗೆ ಚೆಲ್ಲೋಣ, ಓಹೋ ಕುಣಿಯಾಡೋಣ. ಹೋಳಿ 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 ಹೋಳಿ, ಏಳೇಳು ಬಣ್ಣದ ಬೆಳ್ಳಿ ಹೋಳಿ. ಅರಿಶಿನ ಕುಂಕುಮವ ಒಂದು ಕ್ಷಣ ಬೆರೆಸೋಣ, ಹಸಿರಿನ ಜೊತೆಯಲ್ಲಿ ಒಂದು ಕ್ಷಣ ಇರಿಸೋಣ, ರವಿವರ್ಮನ ಕರೆ ಕ್ಷಮಿಸು ಬಣ್ಣದ ಹಬ್ಬ ಅನ್ನೋಣ, ಓಹೋ ಕುಣಿಯಾಡೋಣ. ಹೋಳಿ 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 ಹೋಳಿ, ಏಳೇಳು ಬಣ್ಣದ ಬೆಳ್ಳಿ ಹೋಳಿ. ಹೋಳಿ 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 ಹೋಳಿ. ಕೋಗಿಲೆ ಕೊಳಲಲ್ಲಿ ಪಂಚಮವ ಹಿಡಿಸೋಣ, ಮಯೂರದ ಮೈಯಿಂದ
ಲಾಸಿಲೆಯ ಬೆರೆಸೋಣ ಹದ ಮೀರದಂತ ಹೂಗಳ ಬಣ್ಣದ ಅಡಿಗೆ ಕಲಿಯೋಣ ಭಾವದ ಹೋಳಿಗೆ ಮಾಡೋಣ ಹೋಳಿ 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 ಏಳೇಳು ಬಣ್ಣದ ಬೆಳ್ಳಿ ಹೋಳಿ 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 ಹೋಳಿ. ನಾಳೆ ನಿಮ್ಮ ತಾಯಿ ನೋಡೋದಕ್ಕೆ ಹೋಗ್ಬೋದು. ನೀನು ಸ್ನಾನಕ್ಕೆ ಹೋದಾಗ ನಿಮ್ಮ ಕಡೆ ಲಾಯರ್ ಫೋನ್ ಮಾಡಿ ಹೇಳೋದು. ನಿಜಾನ ಲೇ ನಿಜಾನೇ ಇರುತ್ತೆ ಬಿಡಿ. ಅಲ್ಲ, ಸುಮ್ಮನೆ ನೀವ್ ಯಾಕೆ ಸುಳ್ಳು ಹೇಳ್ತೀರಾ ಅಲ್ವಾ? ನಾಳೆ ನಾನು ನನ್ನ ಅಮ್ಮನ್ ನೋಡ್ತಾ ಇದ್ದೀನಿ, ನನ್ನ ಭಾಗ್ಯಮ್ಮನ್ ನೋಡ್ತಾ ಇದ್ದೀನಿ. ನನ್ನ ನಮ್ಮನ್ನ ಏನ್ ತಗೊಂಡೋಗ್ಲಿ, ಏನ್ ಕೊಡ್ಲಿ ಅವ್ರಿಗೆ? ಅಮ್ಮಂಗೆ ಕಜಾಯಿ ಅಂದ್ರೆ ತುಂಬಾ ಇಷ್ಟ. ನನ್ನ ಅಮ್ಮಂಗೆ ಕಜಾಯಿನೇ ತಗೊಂಡು ಹೋಗ್ಬಿಡ್ತೀನಿ. ಅಯ್ಯೋ ಕರ್ಮವೇ. ಅಲ್ಲ, ಸೆಲೆಬ್ರೇಷನ್ಗೂ ಸಾವುಗೂ ಕಜಾಯನೇನಾ? ಅದೆಲ್ಲ ನಮ್ ಸೆಂಟಿಮೆಂಟ್ ಸಾಯಿಬ್ರೆ, ನಿಮ್ಗೆ ಅದೆಲ್ಲ ಅರ್ಥ ಆಗಲ್ಲ, ಸುಮ್ಮನೆ. ಸಾಹೇಬ್ರೆ, ನಿಮ್ಗೆ ಗೊತ್ತಾ, ನಾನು ಮಾಡೋ ಕಜಾಯಕ್ಕೆ ಸರ್ಟಿಫಿಕೇಟ್ ಕೊಡ್ತಾ ಇದ್ದೆ ನನ್ನಮ್ಮ. ಸಾಹೇಬ್ರೆ, ನಿಮ್ಗೆ ಗೊತ್ತಾ ಸಾಹೇಬ್ರೆ, ನನ್ನಮ್ಮ ಆ ದೇವ್ರು ಎರಡೂ ಒಂದೇ. ಅವ್ರು ತಿಂದು ಆನಂದ ಪಟ್ರೆ ಇಡೀ ದಿನ ಒಳ್ಳೆ ಕಲೆಕ್ಷನ್. ಅದ್ರ ಒಂದು ಸ್ವಲ್ಪ ದುಡ್ಡು ನಮ್ಮ ಅಪ್ಪನ ಕೈ ಕೊಟ್ಬಿಟ್ರೆ ಆ ಇಡೀ ದಿನ ನಮ್ಮಪ್ಪ ಅದ್ ಎಷ್ಟು ಖುಷಿ ಪಡೋರೋ ಏನೋ. ಅವತ್ ನನ್ಗೆ ಇಷ್ಟ ಅಂತ ಅಮ್ಮ ಈರುಳ್ಳಿ ಚಿತ್ರಾನ್ನ, ಕಾಯಿ ಚಟ್ನಿ ಮಾಡೋರು. ನಮ್ಮಪ್ಪನೇ ನನ್ಗೆ ಕೂರಿಸ್ಕೊಂಡು ತಿನ್ಸೋರು. ಆ ದಿನ ಮತ್ತೆ ಯಾವಾಗ ಬರುತ್ತೋ ಏನೋ. ಬರಲ್ಲ ಅಲ್ವಾ? ಯಾಕಂದ್ರೆ ನನಗೆ ಅಪ್ಪನೇ ಇಲ್ವಲ್ಲ. ಮತ್ತೆ ಆ ದಿನ ಎಲ್ಲಿ ಬರುತ್ತೆ? ಇದು ಒಳ್ಳೆ ಕತೆ. ನಿನಗೆ ಸಂತೋಷ ಆಗೋ ವಿಷಯ ಹೇಳಿದ್ರು ದುಃಖ ಮಾಡ್ಕೋತೀಯ, ಬೇಜಾರಾಗೋ ವಿಷಯ ಹೇಳಿದ್ರೆ ಇನ್ನೂ ಬೇಜಾರು ಮಾಡ್ಕೋತೀಯ. ನೋಡು, ಹೀಗಾಗೋಗಿರೋ ವಿಚಾರನ ನೆನೆಸ್ಕೊಂಡು ದುಃಖ ಪಡೋದ್ರಲ್ಲಿ ಅರ್ಥನೇ ಇಲ್ಲ. ಸ್ಟ್ರಾಂಗ್ ಆಗಿರೋ ಭೂಮಿ. ಈಗ ಅಮ್ಮನ ನೋಡೋಕೆ ಹೋಗ್ತಾ ಇದೆಯಾ ಅನ್ನೋ ಖುಷಿ ಪಡು. ನೋಡಿದ್ಯಾ, ಭೂಮಿ ಆಯ್ಕೆ ಮಾಡೋ ಶರ್ಟು ನಿನ್ಗೆ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ. ಚೆನ್ನಾಗಿ ಕಾಣೋದು ಇಂಪಾರ್ಟೆಂಟ್ ಅಲ್ಲ. ನೋಡಿ, ಗುಂಡಿನೇ ಇಲ್ಲ. ಅಯ್ಯೋ, ಅದನ್ನೆಲ್ಲ ಹಾಕ್ಬೇಕು ಅನ್ನೋದು ಗೊತ್ತಾಗಲ್ವಾ? ಊರೆಲ್ಲ ಮಾತಾಡ್ತೀಯ. ಗುಂಡಿ ಕಿತ್ತೋಗಿದೆ, ಹಾಕೊಡು ಅಂದೇ ಕೋಪ ಮಾಡ್ಕೊಂಬಿಡೋದ? ಅಲ್ಲ, ಗುಂಡಿ ಹೊಲ್ಕೊಡು ಅಂತ ಕೇಳಿದ್ರೆ ಏನೋ ಕ್ರೈಮ್ ಮಾಡ್ತಾ ಇನ್ನೇನ ಹತ್ರ ನೋಡ್ತಾಳೆ. ಸತ್ಯಣ್ಣ, ಅದ್ ಹಾಗಲ್ಲ. ನಾನು ಇವ್ರಿಗೆ ಗುಂಡಿ ಹಾಕ್ಲಿ ಅಂತಾನೆ ಇವ್ರು ಬೇಕು ಅಂತ ಗುಂಡಿ ಕಿತ್ತಾಕ್ಬಿಟ್ರು. ಅಯ್ಯೋ, ಗಂಡನ ಅಂಗಿ ಗುಂಡಿ ಹಾಕೋದ್ರಲ್ಲಿ ತಪ್ಪೇನಿದೆಯಮ್ಮ? ತಪ್ಪಿದೆ ಸತ್ಯಣ್ಣ. ಈಗ ಬಟನ್ ಎಲ್ಲಿ ಕಿತ್ತೋಗಿದೆ ಹೇಳಿ? ಇಲ್ಲಿ ಎದೆ ಹತ್ರ ಅಲ್ವಾ? ಈಗ ನಾನು ಅವ್ರ ಬಟನ್ ಹಾಕ್ಬೇಕಂದ್ರೆ ಇವ್ರ ಎದೆ ಹತ್ರ ಹೋಗಿ ಉಸಿರಿಗುಸಿರು ತಾಕೋ ಹಾಗೆ ಇವ್ರ ಬಟನ್ ಹಾಕ್ಬೇಕು. ಅದೇ ಇವ್ರ ಉದ್ದೇಶ. ಎಷ್ಟು ಇವೆ ಕಂಡು ಹಿಡಿದ್ಬಿಟ್ಟೆ. ಸರಿ, ಬಾ ಬೇಗ ಗುಂಡಿ ಹಾಕು. ಗುಂಡಿ ಬೇಕಲ್ಲ ಅದ ಕಾಕಕ್ಕೆ? ಬಿದ್ದಿದೆ ಅನ್ಸುತ್ತಲ್ಲ. ಎಲ್ಲಿ? ಅದೇ ಬಿದ್ದಿದೆ, ನಂಗೆ ಗೊತ್ತಾಗ್ಲಿಲ್ಲ. ನಾನು ಕಳ್ರು ಇಷ್ಟು ಫಾಸ್ಟ್ ಆಗಿ ಹಿಡಿದಿಲ್ಲ ಸತ್ಯಣ್ಣ. ನೀವು ಗುಂಡಿನ ಇಷ್ಟು ಬೇಗ ಹಾಕೊಂಡು ಹಿಡಿದ್ಬಿಟ್ರಿ.
ಏ ಬೇಡ ಬಾ, ಕಾಯಕ್ಕಾಗ್ತಿಲ್ಲ ನನಗೆ. ನೀನ್ ನನ್ನ ಹತ್ರ ಬರ್ತೀಯ ಆದ್ರೆ ನಾನು ಏನ್ ಬೇಕಾರ ಮಾಡಕ್ ರೆಡಿ. ಬಾ. ಹೌದಪ್ಪ. ನೀನ್ ಇದೇ ತರ ಗುಂಡಿ ಹಾಕ್ತೀಯ ಅಂದ್ರೆ ನನ್ನ ಹತ್ರ ಇರೋ ಶರ್ಟ್ ಬಟನ್ ಎಲ್ಲ ಕಿತ್ತಾಕ್ಬಿಡ್ತೀನಿ. ಆಲೋಚಿಸ್ತೀಯನ? ಹೌದಪ್ಪ. ಹೀಗೆ ಹತ್ರ ನಿಂತ್ಕೊಂಡು ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾ ಬಟನ್ ಹೊಲಿತಾ ಇದ್ರೆ ಬಾ 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 ಬಾ, ಅದ್ರ ಮಜಾನೇ ಬೇರೆ. ಭೂಮಿ ಹುಷಾರು, ಏನಾಯ್ತು? ಹಾರ್ಟ್ ಚುಚ್ಬಿಟ್ಟಿಯ? ಅಲ್ಲಿ ನೀನೇ ಇರೋದು. ಗೊತ್ತಿದ್ದೋ ಗೊತ್ತಿಲ್ಲೇನೋ ಇವ್ರನ್ನ ದೂರ ಮಾಡ್ಬೇಕು ಅಂತ ನೀನೇ ಹತ್ರ ಮಾಡ್ತಿದೀಯಲ್ಲಮ್ಮ ಅಂಜನ. ದೇವ್ರ ಆದಷ್ಟು ಬೇಗ ನಿನಗೆ ಬೇರೆ ಹುಡುಗನ ಜೊತೆ ಮದುವೆ ಮಾಡಿಸ್ಲಿ. ಓ ಅಂಜನಾ, ಏನ್ ಇಲ್ಲಿ ಬಂದಿದ್ದು? ಏನ್ ಸಮಾಚಾರ? ಅದು ಅದು ಅಜ್ಜಿ ಟೀ ಕೇಳಿದ್ರು. ಅದಕ್ಕೆ ಪಲ್ಲವಿ ಅಕ್ಕ ಇದಾರಲ್ಲ. ಅವ್ರು ಕಾಫಿ ಚೆನ್ನಾಗಿ ಮಾಡ್ತಾರೆ, ಬಟ್ ಟೀನ ಭೂಮಿನೇ ಅಲ್ವಾ ಚೆನ್ನಾಗಿ ಮಾಡೋದು. ಓಹೋ, ಇದು ಅಜಿನೇ ಹೇಳಿದ್ರಾ? ಹೇಳಲಿಲ್ಲ, ಐ ಮೀನ್ ನಾನು ಹೇಳ್ದೆ. ಇರ್ಲಿ ಬಿಡಿ, ಈ ರೀತಿನಾದ್ರೂ ಅಜ್ಜಿ ಸೇವೆ ಮಾಡೋ ಭಾಗ್ಯ ಸಿಕ್ತಲ್ಲ, ನಾ ಕೊಟ್ಬರ್ತೀನಿ. ಭೂಮಿ ಬಂದ್ಮೇಲೆ ಇನ್ನೊಂದು ಬಟನ್ ಕಿತ್ತಾಕೊಂಡ್ಬಿಡ್ತೀನಿ ಸತ್ಯಣ್ಣ. ಏನ್ ಉಳಿತಾಳೆ ಯಪ್ಪ, ನನ್ ಲವ್ವೇ ಆಗೋಯ್ತು. ಸಾಯಿಬ್ರೆ, ಏನು ನೀವು ಮಳೆ ಅಂದ್ರೆ ತುಂಬಾ ಭಯನಾ? ಯಾಕೆ? ಯಾಕಂದ್ರೆ ಎದ್ದೋ ಬಿದ್ನೋ ಅಂತ ಓಡ್ ಬಂದ್ಬಿಟ್ರಲ್ಲ, ಅದಕ್ಕೆ. ನೋಡು, ಜೀವನ ಅಂದ್ಮೇಲೆ ಏಳು ಬೀಳು ಎಲ್ಲ ಕಾಮನ್, ಅರ್ಥ ಆಯ್ತಾ? ನಾನ್ ನಿಮ್ಗೆ ಸರಿಯಾಗಿ ಹೇಳಿದೀನಿ. ಏನು? KGF 3 ಹೀರೋ ಅಂತ. ಅಯ್ಯ ನಿನ್. ಸರಿ ನೋಡಿ, ನೀವು ನನ್ನ ಈ ವಿಲ್ಡೆಡ್ ಹೀರೋಯಿನ್ ಅಂತ ಮಾತ್ರ ಕರೆದ್ಬಿಡ್ಬೇಡಿ. ನಾನೇ ನನಗೆ ಮ್ಯಾಚ್ ಆಗೋ ಅಂತ ಒಂದು ಬ್ಯೂಟಿಫುಲ್ ಹೆಸರು ಇಟ್ಕೋತೀನಿ. ಈ ಊರ್ವಶಿ, ಮೇನಕೆ, ಈ ಮೋನಾಲಿಸಾ ಅಂತೆಲ್ಲ ಹೆಸರಿಟ್ಕೊಳಕ್ ಯೋಚನೆ ಮಾಡ್ಬಿಡಿಯಾ? ಇನ್ನೇನು ಡ್ರಾಕುಲಾ, ಈ ವಿಲ್ಡೆಡ್ ಈ ತರ ಭಯಾನಕವಾಗಿ ಹೆಸರಿಟ್ಕೋಬೇಕಾ? ಸಾಕಾಗಿದೆ ಹೆಸರು. ಯಾವತ್ ನಮ್ನ ಮಾಡ್ಕೊಂತೀಯ ಅಂತ ಹೇಳು, ಅವತ್ತಿಂದ ಹಂಗೆ ಕರಿ. ನೋಡಿ ಸಾಹೇಬ್ರೆ, ಬೇಡ, ನಂಗೆ ಗೊತ್ತಿರೋ ಕೋಪಕ್ಕೆ. ಏನ್ ಮಾಡ್ತೀಯಾ? ಮಳೆ ನೀರಿಸ್ಬಿಡ್ತೀಯಾ? ಸರಿ ಹೋಗಿ ಬಿಡು. ಈ ಮಳೆ ಬಂದ್ರೆ ಹೆಣ್ಮಕ್ಳು ಅದ್ರಲ್ಲಿ ನೆನಿಬೇಕು ಅಂತೆಲ್ಲ ಆಸೆ ಪಡ್ತಾರೆ, ನಿನ್ಗೇನನ್ಸಲ್ವಾ? ಅಯ್ಯೋ ಸಾಹೇಬ್ರೆ, ನಂಗೆ ಮಳೆ ಅಂದ್ರೆ ತುಂಬಾ ಇಷ್ಟ. ಮಳೆ ಬಂದಾಗೆಲ್ಲ ನಾವ್ ಈ ತರ ಕುಣಿಬೇಕು ಅಂತ ನನ್ಗೂ ಆಸೆನೆ. ಆದ್ರೆ ಏನ್ ಮಾಡ್ಲಿ, ನೀವು ಬೇರೆ ಎದೆ ಮೇಲೆ ಗಾಯ ಇವಾಗ ಆಸೆ ಆಗಿದೆಯಲ್ಲ, ನಾನು ಒಬ್ಳೆ ಡಾನ್ಸ್ ಮಾಡಿದ್ರೆ ಹುಚ್ಚಿ ಅನ್ಕೊಂಡ್ಬಿಡ್ತಾರೆ. ಸರಿ ಬಿಡು, ಇವತ್ತೊಂದಿನ ನಾನು ನಿನ್ ಜೊತೆ ಸೇರ್ಕೊಂಡು ಹುಚ್ಚ ಆಗ್ಬಿಡ್ತೀನಿ. ಬಾ ಡ್ಯಾನ್ಸ್ ಮಾಡೋಣ. ಹಾಗಾದ್ರೆ ನೀವು ನನ್ ಜೊತೆ ಡಾನ್ಸ್ ಮಾಡ್ತೀರಾ? ಬಾ. ಹುಚ್ಚಿ ಡಾನ್ಸ್ ಆಡ್ತಾರೆ. ಒಳ್ಳೆ ಮೆಂಟ್ಲು ಸವಾಸ ಆಯ್ತು. ನಿನ್ನ ಜೊತೆ ನನ್ನ ಕಥೆ ಒಂದೊಂದು ಸಾಲು ಜೀವಿಸಿದೆ. ನನ್ನ ಜೊತೆ ನಿನ್ನ ಕಥೆ ಬೇರೊಂದು ಲೋಕ ಸೃಷ್ಟಿಸಿದೆ. ಎಂದು ಹೀಗೆ ಆಗಿಲ್ಲ, ಏನು ಇದರ ಸೂಚನೆ? ನೂರು ವಿಷಯ ಎತ್ತರೂನು ನಿನ್ನದೊಂದೇ ಯೋಚನೆ. ಇಬ್ಬರಲ್ಲ ಒಬ್ಬರೀಗ ನಾನೆನ್ನು ನಿನಗರ್ಪಣೆ. ನೀನಾದೇನಾ ನಿನ್ನೊಂದಿಗೆ ಈ ಜೀವನ. ನೀನಾದೇನಾ ನಿನ್ನೊಂದಿಗೆ ಈ ಜೀವನ. ನಿನ್ನ ಜೊತೆ
ಸೇರೆ